ಹಾಯ್ ಹಲೋ, ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಮಾತಿರೆಗ್ಲ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ಹೌ ಐ ಅಚೀವ್ ಮೈ ಪೇಟೆಂಟ್ ಎನ್ನುವಂತಹ ಈ ಒಂದು ಕೃತಿಯನ್ನು, ಈ ಒಂದು ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಲೇಖಕರಾದಂತಹ ಶ್ರೀ ಕಿಶೋರ್ ಭಟ್ ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಲೇಖಕರು ತಮ್ಮ ಸ್ವಂತ ಅನುಭವಗಳ ಮೂಲಕ ಸಾಮಾನ್ಯ ಆಲೋಚನೆ ಮತ್ತು ವಿಶಿಷ್ಟ ಆವಿಷ್ಕಾರಗಳ ನಡುವಿನ ವ್ಯತ್ಯಾಸವನ್ನು ಸಾಮಾನ್ಯವಾದ ಭಾಷೆಯಲ್ಲಿ ನಮಗೆ ಅರ್ಥ ಆಗುವ ಹಾಗೆ ವಿವರಿಸಿದ್ದಾರೆ. ಆವಿಷ್ಕಾರ ಎಂಬುವಂಥದ್ದು ಯಥೇಚ್ಛವಾಗಿ ನಮಗೆ ಸಿಗುವಂಥದ್ದಲ್ಲ. ಅದು ಆಳವಾಗಿ ಯೋಚಿಸುವುದು, ವಿಭಿನ್ನವಾಗಿ ಗಮನಿಸುವುದು ಮತ್ತು ಸತತ ಪ್ರಯತ್ನದಿಂದಾಗಿ ನಡೆಯುವಂತಹ ಪ್ರಕ್ರಿಯೆ ಅಂತ ಈ ಕೃತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಯಾವುದೇ ಕಠಿಣ ಕಾನೂನು ಭಾಷೆಯನ್ನು ಯೂಸ್ ಮಾಡದೆ ನಮ್ಮ ಸರಳ ಭಾಷೆಯಲ್ಲಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುವಂಥದ್ದೇ. ಹಾಗಾಗಿ ನೀವು ಇದನ್ನು ಓದಬೇಕು. ಅನನ್ಯ ಆವಿಷ್ಕಾರಗಳು ಆರಂಭದಲ್ಲಿ ಪ್ರಶ್ನೆಗೊಳಗಾಗ್ಬೋದು, ಆದರೆ ಸರಿಯಾದ ದಾಖಲೆ, ಸಹನೆ ಮತ್ತು ನಂಬಿಕೆಗಳಿದ್ದರೆ ಅವುಗಳಿಗೆ ಮಾನ್ಯತೆ ಸಿಗುತ್ತೆ ಎಂಬುದನ್ನು ಈ ಪುಸ್ತಕದಲ್ಲಿ ಲೇಖಕರಾದಂತಹ ಕಿಶೋರ್ ಭಟ್ ಇವರು ಸ್ಪಷ್ಟಪಡಿಸಿದ್ದಾರೆ. ವಿಫಲತೆಗಳಿಗೆ ಹೆದರದೆ ಅವುಗಳಿಂದ ನಾವು ಒಂದು ಹೊಸ ಪಾಠವನ್ನು ಕಲಿಯೋದಕ್ಕೆ ಏನೆಲ್ಲ ಅರ್ಹತೆ ಬೇಕೋ ಆ ಅರ್ಹತೆಗಳು, ಅದರ ಬಗ್ಗೆ ಇರುವಂತಹ ಯೋಚನೆಗಳನ್ನು ಈ ಪುಸ್ತಕದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ತುಂಬ ಸರಳವಾದಂತಹ ಭಾಷೆಯಲ್ಲಿ, ನಿಮಗೆ ಅರ್ಥ ಆಗುವಂಥ ಭಾಷೆಯಲ್ಲೇ ಈ ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. ಯಾರಿಗೆಲ್ಲ ನಮ್ಮ ಜೀವನದಲ್ಲಿ ಈಗಾಗಲೇ ಹೊಸದನ್ನು ಏನಾದರೂ ಅಚೀವ್ ಮಾಡಬೇಕು ಅಂತ ಸಂಕಲ್ಪವನ್ನು ಹೊಂದಿದ್ದೀರಾ, ಆದರೆ ಅದರ ಮುಂದಾಲೋಚನೆಯನ್ನು ಮಾಡ್ತಾ ಹೋದಾಗ ಯಾಕೋ ಸರಿಯಾಗ್ತಿಲ್ಲ, ಕಷ್ಟ ಅನ್ನಿಸುತ್ತೆ, ಮಾಡಬೇಕಾ ಬೇಡವಾ ಅಂತ ಗೊಂದಲಗಳೆಲ್ಲ ಬರೋದು ಸಹಜ. ಅಂತಹ ಗೊಂದಲಗಳೆಲ್ಲ ಬಂದಾಗ ಇಂತಹ ಪುಸ್ತಕಗಳು ನಮ್ಮ ಕೈ ಸೇರಬೇಕು. ಇಂತಹ ಪುಸ್ತಕಗಳನ್ನು ಓದೋದ್ರ ಮೂಲಕ ನಮಗೂ ಕೂಡ ಹೊಸ ಹೊಸ ಐಡಿಯಾಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಈ ಪುಸ್ತಕವನ್ನು ಓದಬೇಕು ಅಂತ ಅನಿಸುತ್ತೆ, ದಯವಿಟ್ಟು ಪುಸ್ತಕವನ್ನು ಓದಿ. ಜೊತೆಗೆ ಈ ವಿಡಿಯೋವನ್ನು ಇನ್ನಷ್ಟು ಶೇರ್ ಮಾಡಿ. ಇದರ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಓಪನ್ ಮಾಡಿ ಅಮೆಝಾನಲ್ಲಿ ಈ ಪುಸ್ತಕ ನಿಮಗೆ ಸುಲಭವಾಗಿ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಮಾತಿರೆಗ್ಲ ನಮಸ್ಕಾರ.